ಸಣ್ಣ ಆಗಬೇಕು ಅಂತ ವೆಯ್ಟ್ ಲಾಸ್ ಜರ್ನಿಗೆ ಮೊದಲನೇ ದಿನ ಪಾದಾರ್ಪಣೆನೂ ಮಾಡಾಯಿತು. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಪುಟಾಣಿ ವ್ಲಾಗ್. ನಾವು ಹೆಣ್ಮಕ್ಳೆಲ್ಲ ಹೆಂಗೆ ಅಂದರೆ ಮದುವೆ ಆದಮೇಲೆ ಒಂದು ಸ್ವಲ್ಪ ಚೇಂಜ್ ಆಗಿರ್ತೀವಿ. ಮಕ್ಕಳಾದ್ಮೇಲೆ ಪೂರ್ತಿಯಾಗಿ ಚೇಂಜ್ ಆಗಿಬಿಟ್ಟು ನಮ್ಮ ಲೈಫ್ ಸ್ಟೈಲ್ನೇ ಉಲ್ಟಾ ಪಲ್ಟಾ ಮಾಡಿಕೊಂಡು ಆರೋಗ್ಯ ಹದಗೆಟ್ಟು ಅವರೆಕಾಯಿ ಆಗೋಗ್ಬಿಟ್ಟಿರುತ್ತೆ. ಕೊನೆಗೆ ಇನ್ನೇನು ನಮ್ಗೆ ಯಾವುದನ್ನು ತಡ್ಕೊಳಕ್ಕಾಗಲ್ಲ ಅಂತ ಪರಿಸ್ಥಿತಿನಲ್ಲಿ ಈ ಥರ ಏನಾದರೂ ಒಂದು ಡಿಸೈಡ್ ಮಾಡ್ಕೊಂಡು ಬಿಡ್ತೀವಿ. ನಂದು ಹಾಗೆ ಆಯಿತು. ಮಗಳು ಆದಮೇಲೆ ಪೂರ್ತಿಯಾಗಿ ನನ್ನ ಕಡೆ ಗಮನ ಕೊಡೋದು ಬಿಟ್ಬಿಟ್ಟೆ. ಬಾಣಂತನ ಆರೈಕೆಯೂ ಕೂಡ ಸರಿಯಾಗಿ ಆಗದೆ ಇರೋ ಕಾರಣ ವೆಯ್ಟು ಜಾಸ್ತಿ ಇದೆ. ಅದ್ರ ಜೊತೆಗೆ ಹೆಲ್ತ್ ಸಮಸ್ಯೆಗಳು ಕೂಡ ತುಂಬ ಸ್ಟಾರ್ಟ್ ಆಗಿಬಿಟ್ವು. ಅದರಲ್ಲಿ ಮೊದಲನೇದಾಗಿ ಈ ತಲೆನೋವಿಗೆ ಮುಕ್ತಾಯ ಹೇಳಲಿಲ್ಲ ಅಂತಂದರೆ ನನ್ನ ಜೀವನಕ್ಕೆ ನಾನು ಮುಕ್ತಾಯ ಆಡಬೇಕಾಗುತ್ತೆ. ಅಷ್ಟು ನೋವು ತಡೆಯೋಕ್ಕಾಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ವೆಯ್ಟ್ ಕಮ್ಮಿ ಆಗಬೇಕು ಅಂತ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದ್ರಿಂದ ಒಂದು ಹೆಲ್ದಿಯಾಗಿರೋ ರೆಸಿಪಿ ಜೊತೆ ನಾನು ಯಾಕೆ ನನ್ನ ಡಯಟ್ನ ಸ್ಟಾರ್ಟ್ ಮಾಡಬಾರ್ದು ಅಂದ್ಕೊಂಡು ಇವತ್ತು ನಾನು ಮಾಡಿದ್ದೆ ಬನಾನಾ ಸ್ಮೂತಿನ. ಬನಾನಾ ನೆನೆಸಿಟ್ಟಿರುವ ಬಾದಾಮಿ, ದ್ರಾಕ್ಷಿ, ಸ್ವಲ್ಪ ಹಾಲು, ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿನಲ್ಲಿ ರುಬ್ಬಿ ಕೊನೆಗೆ ಜೇನುತುಪ್ಪ, ಚಿಯಾ ಸೀಡ್ಸ್ನ ಹಾಕ್ಬಿಟ್ಟು ಈ ಒಂದು ಸ್ಮೂತಿನ ಸವಿತಾ ಇದ್ದೀನಿ.